ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಎಸಿ ಡಕ್ಟ್ ಸ್ಫೋಟಗೊಂಡು ಇಬ್ಬರು ಗಾಯಗೊಂಡಿರೋ ಘಟನೆ ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ನಡೆದಿದೆ. ಅಲ್ತಾಫ್ ಹಾಗೂ ಅಬ್ದುಲ್ ಗಾಯಗೊಂಡ ಎಸಿ ಟೆಕ್ನಿಷಿಯನ್ಸ್ಗಳು. ಸಿಟಿ ಸೆಂಟರ್ ಹೋಟೆಲ್ನ ಎಸಿ ಕೂಲರ್ ಅನ್ನ ರೀಚಾರ್ಜ್ ಮಾಡೋದಕ್ಕೆ ಬಂದಿದ್ದ ಅಬ್ದುಲ್ ಹಾಗೂ ಅಲ್ತಾಫ್ ಎಸಿ ಟೆಕ್ನಿಕಲ್ ಕೆಲಸ ಮಾಡುತ್ತಿದ್ದ ವೇಳೆ ಸ್ಫೋಟಗೊಂಡಿದೆ. ಅಷ್ಟೇ ಅಲ್ಲದೆ ಪಕ್ಕದಲ್ಲೇ ಇದ್ದ ಟ್ರಾನ್ಸ್ಫಾರ್ಮರ್ಗೂ ಬೆಂಕಿ ತಗುಲಿದೆ. ಇಬ್ಬರಿಗೂ ಗಂಭೀರ ಗಾಯಗಳಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಜಯನಗರದಲ್ಲಿ ಇವತ್ತು ಕ್ಯಾನ್ಸರ್ ಅರಿವು ನಡಿಗೆ ನಡೆಯಿತು. ಬೆಂಗಳೂರು ಇಂಟರ್ನ್ಯಾಷನಲ್ ಅಕಾಡೆಮಿ ಹಾಗೂ ಸ್ಕೀಡ್ ಅಸೋಸಿಯೇಷನ್ ಜಂಟಿಯಾಗಿ ಕ್ಯಾನ್ಸರ್ ವಿರುದ್ಧ ಹೋರಾಟಕ್ಕೆ ನಡಿಗೆ ಏರ್ಪಡಿಸಿತ್ತು. ಜಯನಗರದ 7ನೇ ಬ್ಲಾಕ್ನಿಂದ ಸೌತ್ ಎಂಡ್ ಸರ್ಕಲ್ವರೆಗೂ ನೂರಾರು ಮಕ್ಕಳು ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡಿ ಅಂತ ಘೋಷಣೆ ಕೂಗ್ತಾ ಸಾಗಿದ್ರು. ಇದು ಒನ್ ಆಫ್ ದ ಪ್ರಾಜೆಕ್ಟ್ ನಾವು ಅದು ಇಂಟರ್ನ್ಯಾಷನಲ್ ಸ್ಕೂಲ್ ಅವಾರ್ಡ್ಗೆ ಮಾಡ್ತಾ ಇರೋದು. ಇದು ಅದೇ ಥರ ಒಂದು ಕಮ್ಯುನಿಟಿ ಸರ್ವಿಸ್ ಅಂತ ಮಾಡ್ತಾ ಇದ್ದೀವಿ. ಏಕೆಂದರೆ ಇದು ಕ್ಯಾನ್ಸರ್ ಇಷ್ಟು ಡೆಡ್ಲಿ ಡಿಸೀಸ್, ಅದು ಪಬ್ಲಿಕ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇದು ಮಾಡ್ತಾ ಇರೋದು. ಸೊ ನಾವು ಇವಾಗ ಬೇರೆ ದೇಶದ ಸ್ಕೂಲ್ ಜೊತೆನೂ ಟೈಅಪ್ ಆಗಿದ್ದೀವಿ. ಇವಾಗ ಜರ್ಮನ್ ಸ್ಕೂಲ್ ಜೊತೆ, ಜರ್ಮನಿ ಸ್ಕೂಲು, ದೆನ್ UK ಸ್ಕೂಲ್ ಆ್ಯಂಡ್ ಶ್ರೀಲಂಕಾ ಸ್ಕೂಲ್ ಜೊತೆ. ಸೊ ಇದೆಲ್ಲ ನಾವು ಏನೇನು ಪ್ರೋಗ್ರಾಮ್ ಮಾಡ್ತಾ ಇದ್ದೀವೋ ಅದನ್ನು ಅವರಿಗೆ ಕಲಿಸ್ಕೊಡ್ತಾ ಇದ್ದೀವಿ. PPT ಮೂಲಕ ಅದೆಲ್ಲ ಮಾಡಿಬಿಟ್ಟು ಅಲ್ಲಿ ಅವರು ಅದನ್ನು ಫಾರ್ವರ್ಡ್ ಮಾಡೋ ಹಾಗೆ. ಬಿಡಿಎ ಅಧಿಕಾರಿಗಳು ಜಯನಗರದಲ್ಲಿ ನಿವೇಶನವೊಂದರ ಜೊತೆಗೆ ರಾಜಕಾಲುವೆಯನ್ನು ಲೀಸ್ಗೆ ನೀಡಿದ್ರು. ಈ ಕುರಿತು ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಇದೀಗ ಜಯನಗರ ಜನರೇ ಈ ನಿವೇಶನ ಹಾಗೂ ರಾಜಕಾಲುವೆಯನ್ನ ಉಳಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಸಾರ್ವಜನಿಕರ ಉಪಯೋಗಕ್ಕೆ ಪಾರ್ಕು, ಆಟದ ಮೈದಾನ ನಿರ್ಮಿಸಲಿ ಅಂತ ಸಿಎ ನಿವೇಶನಗಳನ್ನು ಮೀಸಲಿಡಲಾಗುತ್ತೆ. ಅಂಥ ಜಾಗವನ್ನ ಬಿಡಿಎ ಅಧಿಕಾರಿಗಳು ಜಟ್ಟಿ ಸಂಘಕ್ಕೆ ನೀಡಿದ್ದಲ್ಲದೆ ಅಲ್ಲಿದ್ದ ರಾಜಕಾಲುವೆಯನ್ನು ಲೀಸ್ಗೆ ನೀಡಿಬಿಟ್ಟಿದ್ರು. ಈ ಕುರಿತು ಸುವರ್ಣ ನ್ಯೂಸ್ ಸವಿಸ್ತಾರ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ವೀಕ್ಷಿಸಿದ ಜಯನಗರದ ಸಾರ್ವಜನಿಕರು ಈ ಜಾಗವನ್ನ ಉಳಿಸಿಕೊಳ್ಳಲು ಮುಂದಾಗಿದ್ದು ಇಂದು BMTFಗೆ ದೂರು ನೀಡಿದರು. 1992 BDA ಅವರು ಈ ಜಟ್ಟಿ ಸಂಘ ಮತ್ತು ನಿಂಜಮ್ಮ ದೇವಿ ಟ್ರಸ್ಟ್ ಅವರಿಗೆ ಅದನ್ನು ಅಲಾಟ್ ಮಾಡಿದ್ರು. ನಾವು ಆವತ್ತಿನ ಮೊದಲು ಅದು ಅಲಾಟ್ ಆಗೋಯ್ತು, ರಾಜಕಾಲುವೆನೇ ಸೆಟ್ ಬ್ಯಾಕ್ ಆಗಿಕೊಟ್ರು. ಇವಾಗ ನಾವು BMTF ಅವರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ, ಇವಾಗ ತಾನೇ ಕೊಟ್ಟು ಬಂದಿದ್ದೀವಿ. ಇನ್ನು ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಎಚ್ಚೆತ್ತಿರೋ ಸ್ಥಳೀಯರು ಈ ಜಾಗವನ್ನು ಉಳಿಸಿಕೊಳ್ಳೋದಕ್ಕೆ ಕೈ ಜೋಡಿಸಿ ನಿಂತಿದ್ದಾರೆ. ನಮಗೆ ಈ ಜಾಗನೂ ಉಳಿಬೇಕು ಮತ್ತು ಇಲ್ಲಿರೋ ದೇವಸ್ಥಾನನೂ ಉಳಿಬೇಕು. ನಮಗೆ ನೀರು ಹೋಗೋಕ್ಕೆ ತುಂಬ ಸಮಸ್ಯೆ ಆಗಿರೋದ್ರಿಂದ ಆ ರಾಜಕಾಲುವೆನೂ ಉಳಿಬೇಕು, ನಮಗೆ ಈ ದೇವಸ್ಥಾನ ಮುಖ್ಯವಾಗಿರೋದ್ರಿಂದ ದೇವಸ್ಥಾನನೂ ಉಳಿಬೇಕು. ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಏನೇ ಆದರೂ ಸಾರ್ವಜನಿಕರಿಗೆ ಸೇರಬೇಕಾದ ಆಸ್ತಿ ಹಣವಂತರ ಪಾಲಾಗೋದನ್ನ ತಡೆದ ಸಮಾಧಾನ ಸುವರ್ಣ ನ್ಯೂಸ್ನದ್ದು. ಈ ಮುಖಾಂತರ ಜಯನಗರದ ಜನರೆಲ್ಲರೂ ಒಗ್ಗೂಡಿ ಜಾಗವನ್ನ ರಕ್ಷಿಸೋಕೆ ಮುಂದಾಗಿರೋದು ಸಂತಸದ ವಿಚಾರ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಒಂದು ಹೊಸ ಪ್ರಯತ್ನ ಮಾಡಿದೆ. ನಿರ್ಮಾಪಕರ ಸಂಘದಿಂದ ಕನ್ನಡ ಚಲನಚಿತ್ರ ನಿರ್ಮಾಪಕರಿಗೆ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಲಾಗಿದೆ. ನಗರದ GM ರಿಜಾಯ್ಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿರ್ಮಾಪಕರಿಗೆ ಈ ಇನ್ಶೂರೆನ್ಸ್ ಪಾಲಿಸಿಯನ್ನ ವಿತರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ವಿಶ್ವೇಶ್ವರ್ ಭಟ್, ನಿರ್ಮಾಪಕರ ಸಂಘದ ಸ್ಥಾಪಕ HKN ಮೂರ್ತಿ ಅವರಿಗೆ ಇನ್ಶೂರೆನ್ಸ್ ಪಾಲಿಸಿಯನ್ನ ನೀಡಿದರು. ಇನ್ನು ರೆಬಲ್ ಸ್ಟಾರ್ ಅಂಬರೀಶ್, ಕಿಚ್ಚ ಸುದೀಪ್ ಅವರು, ರಾಕ್ಲೈನ್ ವೆಂಕಟೇಶ್, KSL ಸ್ವಾಮಿ ಸೇರಿದಂತೆ ಅನೇಕ ನಿರ್ಮಾಪಕರಿಗೆ ಈ ಪಾಲಿಸಿಯನ್ನ ವಿತರಣೆ ಮಾಡಿದರು. ಭಾಳ ಹಿರಿಯ ನಿರ್ಮಾಪಕರು, ಕೆಲವರಿಗೆ ಈ ಆರೋಗ್ಯದ ಸಮಸ್ಯೆ ಬಗ್ಗೆ ಭಾಳಷ್ಟು ನಮ್ಗೆ ಅರ್ಜಿಗಳು ಬರ್ತಾಯಿತ್ತು. ನಿರ್ಮಾಪಕರ ಸಂಘಕ್ಕೆ ಸ್ವಲ್ಪ ಧನ ಸಹಾಯ ಮಾಡಿ, ಈ ಥರ ನಾವು ಇಂಥ ಕಷ್ಟದಲ್ಲಿದ್ದೀವಿ, ಬರೀ ಆರೋಗ್ಯದ ಸಮಸ್ಯೆನೇ ಜಾಸ್ತಿ ಬರ್ತಾಯಿತ್ತು. ಇದನ್ನೆಲ್ಲ ಆಲೋಚನೆ ಮಾಡಿ ಹಲವಾರು ನಿರ್ಮಾಪಕರು ನಮಗೆ ಹೇಳ್ಕೊಳಕ್ಕೆ ಬರದೇ ಇರೋಂಥವ್ರು ಭಾಳ ಜನ ಇದ್ದರು ಇದರಲ್ಲಿ. ಅದಕ್ಕೋಸ್ಕರ ನಮ್ಮ ಸಂಘದಲ್ಲಿ 900 ಜನ ಸದಸ್ಯರಿದ್ದಾರೆ.
ಈ 900 ಜನಕ್ಕೂ ಎಲ್ರಿಗೂ ಏಕಕಾಲದಲ್ಲಿ ಏನಾದರೂ ಒಂದು ಆರೋಗ್ಯ ದೃಷ್ಟಿಯಿಂದ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂದು ನೀವು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಊಟ ತಿಂಡಿ ಮಾಡಿರ್ತೀರಾ. ಯಾವತ್ತಾದರೂ ಗುಹೆಯೊಳಗೆ ತಿಂಡಿ ಸವಿದಿದ್ದೀರಾ? ಇದೇನಪ್ಪ ಹೀಗೆ ಕೇಳ್ತಿದ್ದಾರೆ ಅಂತ ಆಶ್ಚರ್ಯನಾ? ಹೌದು, ಸಿಲಿಕಾನ್ ಸಿಟಿಯಲ್ಲಿ ಈಗ ಗುಹಾಂತರ ಹೋಟೆಲ್ ಒಂದು ಶುರುವಾಗಿದೆ. ಹೊರಗಿಂದ ನೋಡಿದ್ರೆ ಗುಹೆ, ಒಳಹೊಕ್ರೆ ವೆರೈಟಿ ಅಡುಗೆಗಳ ತಯಾರಿ. ಇದು ಗುಹಾಂತರ ಶೈಲಿಯ ಹೋಟೆಲ್. ಬಸವೇಶ್ವರ ನಗರದಲ್ಲಿರೋ ಕೇವ್ ಅಂಡ್ ಡೈನ್ ಹೋಟೆಲ್ ಇದು. ಇಲ್ಲಿ ಸಸ್ಯಾಹಾರಿ, ಮಾಂಸಾಹಾರಿ, ಕರಾವಳಿ ಫುಡ್ಸ್ ಹೀಗೆ ಎಲ್ಲಾ ಬಗೆಯ ಆಹಾರಗಳು ಸಿಗ್ತವೆ. ಈ ಹೋಟೆಲ್ ಅನ್ನ ಜನರಿಗೆ ಪರಿಚಯಿಸೋ ದೃಷ್ಟಿಯಿಂದ ಇವತ್ತಿಲ್ಲಿ ರುಮಾಲಿ ರೋಟಿ ಫೆಸ್ಟ್ ನಡೀತು. ಈ ರುಮಾಲಿ ರೊಟ್ಟಿ ಫೆಸ್ಟನ್ನು ನಾವು ಕೇವ್ ನಲ್ಲಿ ಎಲ್ಲರಿಗೆ ಉಣಬಡಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈ ಟ್ರಾಫಿಕ್ಕಿನ ಗಜಿಬಿಜಿಯಲ್ಲಿ ಒತ್ತಡಗಳ ಮಧ್ಯೆ ಜನ ಸಾಮಾನ್ಯವಾದಂಥ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡೋ ಬದಲಿಗೆ ಈ ಕೇವಿನ್ ಡೈನ್, ಈ ಗುಹಾಂತರ ಕಾಲದ ನವಯುಗದ ಶಿಲ್ಪಗಳನ್ನು ಹೊಂದಿರತಕ್ಕಂಥ ಇಂಥ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿ ಅವರ ಒತ್ತಡಗಳನ್ನು ಕಮ್ಮಿ ಮಾಡಿಕೊಂಡು ಹಾಗೆ ಉತ್ತಮವಾದಂಥ ಆಹಾರಗಳನ್ನು ಇಲ್ಲಿ ಸವಿಯೋ ಒಂದು ಅವಕಾಶವನ್ನು ಇಟ್ಟಿದ್ದೀವಿ. ಚಿತ್ರನಟಿ ನೀತು ರುಮಾಲಿ ರೋಟಿ ಫೆಸ್ಟ್ನಲ್ಲಿ ಭಾಗವಹಿಸಿದ್ರು. ಈ ಗುಹಾಂತರ ಹೋಟೆಲ್ ಬಗ್ಗೆ ನೀತು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ರುಮಾಲಿ ರೋಟಿ ಫೆಸ್ಟ್ ಅಂತ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಕೇಳ್ಕೊಂಡಿರೋದು. ಇಷ್ಟು ದೊಡ್ಡ ರುಮಾಲಿ ರೋಟಿ ಅವ್ರು ಮಾಡ್ತಾ ಇರೋದು. ಕೇವ್ ಅಂಡ್ ಡೈನ್ ಅವರು ಜಂಬೋ ರುಮಾಲಿ ರೋಟಿ ಫೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಆ್ಯಂಡ್ ಫ್ರೀಯಾಗಿ ರುಮಾಲಿ ರೋಟಿ ಸಿಗ್ತಾ ಇದೆ. ಸೊ ಎಲ್ಲರೂ ಬನ್ನಿ ರುಮಾಲಿ ರೋಟಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಕಾನ್ಸೆಪ್ಟ್. ಯಾಕಂದರೆ ನಮಗೆಲ್ರಿಗೂ ಗುಹೆನ ಹುಡ್ಕೊಂಡು ಎಲ್ಲೆಲ್ಲೋ ಹೋಗಬೇಕಾಗಿರೋ ನೆಸೆಸಿಟಿ ಇಲ್ಲ. ಇಲ್ಲೇ ಗುಹೆ ಇದೆ, ಒಳ್ಳೆ ಊಟನೂ ಸಿಗುತ್ತೆ. ಸೊ ಇಟ್ಸ್ ಗುಡ್. ಇನ್ಮುಂದೆ ನಿಮಗೇನಾದ್ರೂ ಡಿಫ್ರೆಂಟ್ ಪ್ಲೇಸ್ನಲ್ಲಿ ವೆರೈಟಿ ಫುಡ್ಸ್ ತಿನ್ಬೇಕು ಅನ್ಸಿದ್ರೆ ಈ ಗುಹೆಗೆ ಹೋಗಿ ಬನ್ನಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್.